ಹಾಸನದ ನಗರ ಪ್ರದೇಶಗಳಲ್ಲಿ ಮನೆ ನಿರ್ಮಾಣ ಮಾಡತಕ್ಕಂತ ಸಾರ್ವಜನಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಎದುರಾಗಿರತಕ್ಕಂತ ಕಟ್ಟಡ ಪರವಾನಗಿ ಮತ್ತೆ ಸೆಟ್ ಬ್ಯಾಕ್ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಸಿಗುತ್ತೆ. ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಸಕಾರಾತ್ಮಕ ಚರ್ಚೆಗಳು ನಡೀತಾ ಇದ್ದು ನಿಯಮಗಳನ್ನ ಸಡಿಲಗೊಳಿಸಲು ಅಧಿಕಾರಿಗಳು ಸಮ್ಮತಿಸಿದ್ದಾರೆ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಇವತ್ತು ಹಾಸನದಲ್ಲಿ ತಿಳಿಸಿದ್ದಾರೆ. ಪ್ರಸ್ತುತ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸೆಟ್ ಬ್ಯಾಕ್ ನಿಯಮಗಳು ಕಠಿಣವಾಗಿದ್ದು ಸಣ್ಣ ನಿವೇಶನಗಳಲ್ಲಿ ಮನೆ ಕಟ್ಟುವವರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ವಿಚಾರವಾಗಿ ಸಾರ್ವಜನಿಕರು ಹಾಗೂ ಗುತ್ತಿಗೆದಾರರು ಅನುಭವಿಸ್ತಾ ಇರತಕ್ಕಂತ ಕಷ್ಟಗಳನ್ನ ಗಮನಿಸಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವೈಯಕ್ತಿಕವಾಗಿ ಹಾಗೂ ಇತರೆ ಶಾಸಕರ ಜೊತೆಗೂಡಿ ಸರ್ಕಾರದ ಗಮನವನ್ನು ಸೆಳೆಯಲಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು ಹಳೆಯ ನಿಯಮಗಳಿಂದ ಜನಸಾಮಾನ್ಯರಿಗೆ ಆಗ್ತಾ ಇರತಕ್ಕಂತ ತೊಂದರೆಗಳನ್ನ ಮನವರಿಕೆ ಮಾಡಲಾಗಿದೆ. ಅಂಡ್ ಸೆಟ್ ಬ್ಯಾಕ್ ವಿಚಾರದಲ್ಲಿ ಇರತಕ್ಕಂತ ನೀತಿ ನಿಯಮಗಳನ್ನ ಸಡಿಲಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇದಕ್ಕೆ ಅಧಿಕಾರಿಗಳು ಶೀಘ್ರದಲ್ಲೇ ಸ್ಪಂದಿಸುವ ಭರವಸೆಯನ್ನು ನೀಡಿದ್ದಾರೆ. ಸಾರ್ವಜನಿಕರು ಈ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಶಾಸಕರು ಭರವಸೆಯನ್ನು ನೀಡಿರತಕ್ಕಂಥದ್ದು. ನಿನ್ನೆ ಹಾಸನದಲ್ಲಿ ಈ ಬಗ್ಗೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಹಾಸನ ನಗರಕ್ಕೆ ಸಂಬಂಧಪಟ್ಟಂಗೆ ಏನು ಮನೆಯ ನಿರ್ಮಾಣದ ಒಂದು ಏನು ಲೈಸೆನ್ಸ್ ಇರ್ಬೋದು ಮತ್ತು ಕಟ್ಟಡ ಕಟ್ಟಲಿಗೆ ನಿರ್ಮಾಣ ಮಾಡಲಿಕ್ಕೂ ಕೂಡ ಸೆಟ್ ಬ್ಯಾಕ್ ವಿಚಾರದಲ್ಲಿ ಏನು ನೆನೆಯೂ ಕೂಡ ನಾನು ಮಾಧ್ಯಮದಲ್ಲಿ ನೋಡಿದೆ. ಏನು ಗುತ್ತಿಗೆದಾರರು ಇರ್ಬೋದು ಮತ್ತು ಸಾರ್ವಜನಿಕರು ಭಾಳಷ್ಟು ಒಂದು ಸಮಸ್ಯೆಯಲ್ಲಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರನ್ನ ಒಂದು ಹೊರತುಪಡಿಸಿ ಏನು ಸೆಟ್ ಬ್ಯಾಕ್ ವಿಚಾರನ ಏನು ಅದನ್ನು ಸೆಟ್ ಬ್ಯಾಕ್ ವಿಚಾರದಲ್ಲಿ ಇದನ್ನು ಕೂಡ ಕಮ್ಮಿ ಮಾಡಿದರೆ ಬೆಂಗಳೂರನ್ನ ನಗರಪಡಿಸಿ ಎಲ್ಲ ಕಡೆಯೂ ಕೂಡ ಸೆಟ್ ಬ್ಯಾಕ್ ಭಾಳಷ್ಟು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಿರೋ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ನಾವು ಕೂಡ ಅಧಿವೇಶನದಲ್ಲಿ ಎಲ್ಲ ಶಾಸಕರನ್ನು ಒಳಗೊಂಡಂತೆ ನಾನು ಕೂಡ ವೈಯಕ್ತಿಕವಾಗಿ ಏನು ಪ್ರಶ್ನೆಯನ್ನು ಕೇಳಿದ್ವಿ ನಾವು ಸರ್ಕಾರಕ್ಕೂ ಕೂಡ ಅದಕ್ಕೆ ಸ್ಪಂದಿಸಿ ಏನು ಇವತ್ತು ನೆನ್ನೆನೂ ಕೂಡ ನಾನು ನಮ್ಮ UD ಸೆಕ್ರೆಟರಿ ಅಂತ ದೀಪಾ ಚೋಳನ್ ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ. ಅದನ್ನು ಕೂಡ ಏನು ಬೆಂಗಳೂರಿಗೆ ಯಾವ ರೀತಿ ಸೆಟ್ ಬ್ಯಾಕನ್ನು ಮಾಡಿದರೆ ಅದೇ ರೀತಿ 30-40 ಸೈಟ್ ಇರ್ಬೋದು ಮತ್ತು 30-50 ಸೈಟ್ ಇರ್ಬೋದು ಎಲ್ಲದಕ್ಕೂ ಕೂಡ ಸ್ವಲ್ಪ ಒಂದು ಏನು ಇದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸ್ವಲ್ಪ ಸಡಿಲಗೊಳಿಸಿ ಅದನ್ನು ಕೂಡ ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಅನುಕೂಲವಾಗುವಂತೆ ಅದನ್ನು ಕೂಡ ಇನ್ನೇನು ಕೊನೆಯ ಹಂತದಲ್ಲಿದೆ. ಅಧಿಕಾರಿಗಳು ಮತ್ತು ಸಚಿವರು ಕೂಡ ಸಂಬಂಧಪಟ್ಟ ಸಚಿವರು ಕೂಡ UD ಸಚಿವರು ಕೂಡ ಎಲ್ಲದೂ ಕೂಡ ಚರ್ಚೆ ಮಾಡಿ ಶೀಘ್ರದಲ್ಲೇ ಸಾರ್ವಜನಿಕರ ಅನುಕೂಲವಾಗುವಂತೆ ಪರವಾನಗಿ ಮತ್ತು ಕಟ್ಟಡಕ್ಕೆ ನಿರ್ಮಾಣವಾಗುವಂಥ ಎಲ್ಲ ಸೆಟ್ ಬ್ಯಾಕ್ ವಿಚಾರದಲ್ಲಿ ಕೂಡ ಎಲ್ಲರಿಗೂ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಕೆಲವು ಒಂದು ಇನ್ನೇನು ಸ್ವಲ್ಪ ದಿನಗಳ ಇದರಲ್ಲಿ ಎಲ್ಲದೂ ಕೂಡ ಬಗೆಹರಿಯುತ್ತೆ. ಹಾಗಾಗಿ ಸಾರ್ವಜನಿಕರು ಮತ್ತು ಗುತ್ತಿಗೆದಾರರು ಕೂಡ ಯಾರೂ ಭಯ ಪಡುವಂಥ ಯಾವುದೂ ಇದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಎಲ್ಲರೂ ಕೂಡ ಸಂತೋಷದಿಂದ ತಾವೆಲ್ಲ ಒಂದು ಸೂರನ್ನ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ತಮ್ಮ ಮೂಲಕ ಹಾಸನ ಜನತೆಗೆ ಸ್ಪಷ್ಟಪಡಿ ಬಯಸ್ತೇನೆ ಸರ್.